ಚಿಯಾ ಸೀಡ್ಸ್. ಸೊ ಫ್ರೆಂಡ್ಸ್, ನಿಮಗೆಲ್ಲ ಇಲ್ಲೇನು ಕನ್ಸಾಗಿದೆಯಲ್ಲ, ಇದು ಚಿಯಾ ಸೀಡ್ಸ್ದ ಬೆಳಿ. ಆಲ್ಮೋಸ್ಟ್ ನಾವು ಆಯ್ತದ ಫಸ್ಟ್ ಒಂದು ಹಾಪ್ ಆಲ್ರೆಡಿ ಮಾಡಿದೆವು. ಏನು ಚಿಯಾ ಸೀಡ್ಸ ಇದ್ರ ಹಿನ್ನೆಲೆ ಏನ ಎಲ್ಲ ನೀವು ಮಾಡೋರಿದ್ದರಿಂದ ಆ ವಿಡಿಯೋ ಹೋಗಿ ನೋಡ್ರಿ. ಇದು ಚಿಯಾ ಸೀಡ್ಸ್ ಇವಾಗ ಬಂದೈತಿ. ಬೆಳಗ್ಗೆ ಮೆತ್ತಗೈತಿ. ಇವಾಗ ಕಟ್ ಮಾಡಿತಂದ್ರೆ ಒಳಗಿರುವಂಥ ಕಾಳುಗಳೆಲ್ಲ ಬೆಳಂಗಿಲ್ಲ ತಂದ ಇವಾಗ ಕಟಿಂಗ್ ಸ್ಟಾರ್ಟ್ ಆಗೈತಿ. ಅಲ್ಲಿ ನೀವು ನೋಡ್ಬೋದು. ಸಿಂಪ್ಲಿ ಚಿಯಾ ಸೀಡ್ಸ್ನ ತೊಗರಿ ಕಡಿದಂಗೆ ಯಾವುದಾದ್ರೂ ಒಂದು ಸುತ್ತಳಿ ಅದು ಇದನ್ನು ತೊಗೊಂಡ ಕಟ್ ಮಾಡಿ ಈ ರೀತಿ ಇಟ್ಕೊತ ಹೋಗಬೇಕು. ಸೊ ಚಿಯಾನ ಹಾರ್ವೆಸ್ಟ್ ಮಾಡತ್ತಾರು. ಆದರೆ ನಡುವ ಕುಕ್ಕ ಭಾಳ ಬೆಳೆದೈತಿ ಇಲ್ಲಿ. ನೋ ಪ್ರಾಬ್ಲಮ್, ಕಸ ಅಂತೂ ಬಂದ ಬರ್ತೈತಿ. ಮಡ್ಡಿನೆಲ್ಲ ಇದ್ದಂಗೆ ಐತಿ ಅದು. ಸ್ಟಾರ್ಟ್ ಆಗಿದೆಯಾ? ಬೇಗ ಸ್ಟಾರ್ಟ್ ಮಾಡಿದ್ರಿ. ಫುಲ್ ರೆಡಿಯಾಗಿ ಚಿಯಾ ಸೀಡ್ಸ್ನ ಹಾರ್ವೆಸ್ಟ್ ಮಾಡತ್ತಾರು. ಇಷ್ಟಾಗಿ ಮೇಲ್ಮೇಲೆ ಕಟ್ ಮಾಡ್ತಿದ್ರೆ ಅದನ್ನ ವೇಸ್ಟಾ? ಅಲ್ಲ, ಇದು ಟ್ರ್ಯಾಕ್ಟರ್ ಹಾಕಿ ನೀವು ಸೀಡ್ಸ್ ತೆಗೆದ್ಮೇಲೆ ಈ ಕಟ್ಟಿಗೆನ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದಲ್ಲ? ತಿಪ್ಪೆಗೆ ಹಾಕಿಬಿಡ್ತೀರಾ? ಹಾಂ, ಸೊ ಇನ್ನು ಮೆತ್ತಗಿದೆ ಸೀಡ್ಸ್ ಎಲ್ಲ ತೆಳಗ್ ಬೀಳಂಗಿಲ್ಲ. ಅದೇ ಒಂದು ಸ್ವಲ್ಪ ಇಬ್ಬನಿ ಇತ್ತಂದ್ರೆ ಕೆಳಗೆ ಬೀಳೋದಿಲ್ಲ. ಹೌದಾ? ಇದಾಕಿ ಒಂದು 3 ತಿಂಗಳಾಯ್ತು. ಇವಾಗ 3 ತಿಂಗಳಿಗೆ ಹಾರ್ವೆಸ್ಟ್. ನೀವ್ ಯಾಕ್ರಿ ನಾಚ್ಕೋತಿದ್ದೀರಾ ಮದ್ವೆ ಅಂತಾರ? ನೋಡಿ, ಅದೇ ಮದ್ವೆ ಅಂತಾರ ನಾಚ್ಕೋತೇವ್ರ. ಇದ್ರಿನ ಕಾಳು ಹೆಂಗೆ ತೆಗಿಯೋದು? ಮಷಿನ್ಗೆ ಹಾಕೋದಾ? ಟ್ರ್ಯಾಕ್ಟರ್ ಓಡಿಸ್ಬಿಡ್ತೀರಾ? ಯಾವತ್ತು? ಒಂದು ವಾರ ಒಣಗಕ್ಕೆ ಬಿಡಕ್ಕೆ ಬೇಕಾ? ಅಲ್ಲಿವರೆಗೆ ಇಲ್ಲೇ ಬಿದ್ದು ಹೋದ್ರೆ ಏನು ಮಾಡ್ತೀರಾ? ಅಷ್ಟೇ. ಆಮೇಲೆ ಅಲ್ಲಿ ಎಲ್ಲ ಎತ್ತಕೊಂಡು ಹೋಗಿ ಟ್ರ್ಯಾಕ್ಟರ್ ತಳಗಡೆ ಟಾರ್ಪಲ್ ಹಾಕಿ ಟ್ರ್ಯಾಕ್ಟರು. ಓಕೆ. ಎಷ್ಟು ಇಳುವರಿ ಬರ್ಬೋದು? ಇದೇ ಮೊದಲು ಹಾಕಿರೋದು. ಫಸ್ಟ್ ಟೈಮು?
ನಮ್ಗೆ ಅನುಭವ ಸಾಲಿಲ್ಲ, ಸ್ವಲ್ಪ ತೆಳ್ಳೆ ಇರ್ಬೇಕಾಯ್ತು ಇದು. ಇನ್ನೂ ತೆಳಗಿರ್ಬೇಕು ಅತ್ತಾ? ಕಡ್ಡಿಗಳು ಒಂದೊಂದು ಅಡಿಗೆ ಒಂದು ಕಾಲು ಅಡಿಗೆ ಇರ್ಬೇಕಂತೆ. ಹಾ, ನಾವು ಹಂಗೆ ಕಡ ಬಿಟ್ಟು ಮಂದಾಗ್ಬಿಡ್ತು. ಅಷ್ಟಿದ್ರೆ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ. ಖರ್ಚೇನು ಬರೀ ಕೆಲವಲ್ಲ. ಬೆಳಗ್ಗೆ ನಾ ಎದ್ದ ಹೋಗಿನು ಚಿಯಾ ಸೀಡ್ಸ್ ನ ಹಾರ್ವೆಸ್ಟಿಂಗ್ ಮಾಡಕ. ಸೊ ಚಿಯಾ ಸೀಡ್ಸ್ ಹಾರ್ವೆಸ್ಟಿಂಗ್ ಆಗತೈತಿ. ಅರ್ಧ ಎಕರೆಯಲ್ಲಿ 1.5 ಕ್ವಿಂಟಲ್ 3 ತಿಂಗಳಲ್ಲಿ. ಸೊ ಆಲ್ಮೋಸ್ಟ್ ಇದು ಅನ್ಕೊಂಡಷ್ಟು ಇಳುವರಿ ಅಂತೂ ಬರಂಗಿಲ್ಲ, ಯಾಕಂದ್ರೆ ಅವರು ಫಸ್ಟ್ ಟೈಮ್ ಬೆಳಕತ್ತಿದ್ರು. ಸೊ ಹಿಂಗಾಗಿ ಬಹಳ ತಪ್ಪುಗಳಾಗಿದ್ದವು. ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಿತ್ತು ಗಿಡದಿಂದ ಗಿಡಕ್ಕೆ, ಅದು ಮಾಡೋಕ್ಕಾಗಿಲ್ಲ. ಫುಲ್ಲೇ ಬೆಳೆಸ್ಬಿಟ್ಟಾರ, ಹಂಗಾಗಿ ಅಷ್ಟೊಂದು ಕಾಳು ಹಿಡ್ದಿಲ್ಲ. ಸೊ ಕಾಳು ಎಲ್ಲರೂ ಚಲೋ ಹಿಡ್ದಿತ್ತಂದ್ರೆ ಮೇನ್ಲಿ ಆಗ್ತಿರ್ಬೋದೇನೋ ಕಾಳುಗಳು. ನೋಡಿನ ಕಾಳುಗಳಂತೂ ಇದಾವೆ, ಬಟ್ ಒಂದು ಸ್ವಲ್ಪ ಕಡಿಮೆ ಆಗ್ತಾವ ಅಂತ ಅನ್ಸಕೈತಿ. ಸೊ ಕಡಿಮೆ ಇತ್ತು ಅಂದ್ರೆ ರೇಟು ಇವಾಗ ಆಲ್ಮೋಸ್ಟ್ ಇದ್ದಿರ್ಬೋದು. ಅದು ಮಾರ್ಕೆಟ್ ಫ್ಲಕ್ಚುಯೇಷನ್ ಇರ್ತೈತಿ, ಹೆಚ್ಚು ಕಡಿಮೆ ಹಾಕ್ಕೋತಿರ್ತೈತಿ. ಸೊ ಹಂಗಿತ್ತಂದ್ರೆ ಒಂದು 15,000ದಿಂದ 20,000 ಒಳಗೆ ಇರ್ಬೋದು. ನೋಡ್ನು ಇವ್ರು ಅನ್ನತ್ತಿದ್ರು. ಸೊ ಚಾನ್ಸಸ್ ಏನಂದ್ರೆ ರೇಟ್ ಒಂದು ಸ್ವಲ್ಪ ಕಡಿಮೆ ಇತ್ತಂದ್ರೆ ಅವ್ರು ಸ್ಟೋರ್ ಮಾಡ್ತಾರೋ, ಇಟ್ಕೊಂಡ ರೇಟ್ ಯಾವಾಗ ಹೆಚ್ಚಾದೀತಿ ನೋಡಿ ಅವಾಗ ಮಾರ್ತೀವಿ ಅನ್ನಕತ್ತಿರು.